ನಮಸ್ಕಾರ, ಹೇಗಿದ್ದೀರಿ? ನಾನು ಕನ್ನಡ ಕಸ್ತೂರಿ, ಮಾಹಿತಿ ತಲುಪಿಸುವ ಸಂಚಾರಿ. ನನ್ನ ಕನ್ನಡ ಕುಲಕೋಟಿಗಳಿಗೆ ಕೋಟಿ ನಮನದ ಜೊತೆಗೆ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ವಿಡಿಯೋದ ಟಾಪಿಕ್ ಬಂದುಬಿಟ್ಟು ಈ ಥರದ ಟಾಸ್ಕ್ಗಳು, ಈ ಥರದ ಸೆಂಟಿಮೆಂಟಿಂಗ್ ಏನಂತಹ ಫೂಲ್ ಮಾಡುವಂತಹ ವ್ಯವಸ್ಥೆಗಳು ಟಿ ವಿ ಶೋಗಳಲ್ಲಿ ಬೇಕಾ? ಇದರಿಂದ ಏನು ಉಪಯೋಗ, ಯಾರಿಗೆ ಉಪಯೋಗ ಅನ್ನೋದರ ಮೇಲೆ ನಾನು ಇವತ್ತಿನ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಅದರ ಮಧ್ಯೆ ನಿಮಗೆ ಒಂದು ಸಣ್ಣ ವಿಶೇಷ ಮಾಹಿತಿಯನ್ನು ಕೊಟ್ಟುಬಿಡ್ತೀನಿ. ಇಲ್ಲಿ ಯಾವುದೇ ಮನುಷ್ಯ ಅಥವಾ ನಮ್ಮ ಸಮಾಜದಲ್ಲಿರುವಂತಹ ಯಾವೇ ಗಣ್ಯ ವ್ಯಕ್ತಿ ಆಗಲಿ ಅಥವಾ ಟಾಸ್ಕ್ನಲ್ಲಿರುವಂತಹ ಯಾವುದಾದ್ರೂ ಸ್ಪರ್ಧಿಗಳ ಮಾನ ಮರ್ಯಾದೆಗೆ ಮತ್ತು ಅವರ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತಹ ಯಾವುದೇ ವಿಷಯಗಳನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡೋದಿಲ್ಲ. ನಾವು ಏನೇ ಹೇಳಿದರೂ ಅದರಲ್ಲಿ ಒಂದು ಕೆಟ್ಟ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಹೇಳುವಂತಹ ಅಥವಾ ಕಮೆಂಟ್ ಮಾಡುವಂತಹ ಪರಿಸ್ಥಿತಿ ಈಗ ಒಗ್ಗೂಡಿ ಬಂದಿರಬೇಕಾದ್ರೆ ಈ ವಿಷಯವನ್ನು ನಾವು ಮೊದಲು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ನಾವು ಜನರಿಗೆ ತಿಳಿಸಿ ಹೇಳಲಿಕ್ಕೆ ಹೋಗಿರ್ತೇವೆ, ಆದರೆ ಅದನ್ನು ತದ್ಪೂರ್ವವಾಗಿ ತಿಳ್ಕೊಂಡು ಶುರು ಮಾಡಿಬಿಡ್ತಾರೆ ತಮ್ಮ ಏನಾದರೂ ಒಂದು ಬ್ಯಾಡ್ ಕಮೆಂಟನ್ನು ಹಾಕಲಿಕ್ಕೆ. ಸರಿಯಾಗಿ ಪೂರ್ತಿಯಾಗಿ ವಿಡಿಯೋ ನೋಡಿದಾಗ ಇದರ ವಾತಾವರಣ ಏನು, ಇವರು ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಬನ್ನಿ, ಹಾಗಾದರೆ ಈ ಥರದ ಟಾಸ್ಕ್ಗಳು ಬೇಕಾ ಅಂತ, ಮತ್ತು ಸೆಂಟಿಮೆಂಟ್ ಫೂಲ್ ಆಗುವಂತಹ ಮತ್ತು ಸಾಮಾನ್ಯ ಪ್ರಜೆಗಳನ್ನು ಯಾಕೆ ಕಿರಿಕಿರಿಯನ್ನು ಉಂಟು ಮಾಡಿಕೊಂಡು ಅವರನ್ನು ಪರಿಸ್ಥಿತಿಗೆ ಕೀಳು ಮಟ್ಟಕ್ಕೆ ತಗೊಂಡು ಹೋಗ್ತೀರಿ ಅನ್ನೋ ವಿಡಿಯೋನ ನಾವು ಶುರು ಮಾಡೋಣ. ಯಾರೆಲ್ಲ ನನ್ನ ಮೊದಲ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಅವರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕಮೆಂಟ್ ಕೊಟ್ಟು ಬೆಲ್ ಐಕನನ್ನು ಒತ್ತಿಟ್ಕೊಳ್ಳಿ ಅಂತ ಹೇಳ್ತಾ, ಆಲ್ರೆಡಿ ಕನೆಕ್ಟ್ ಆಗಿದ್ದವರು ನನ್ನ ಚಾನಲ್ನ ವೀಡಿಯೋಗಳನ್ನು ನೋಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಪ್ರೇಕ್ಷಕ ಬಿಂದುಗಳೇ, ಹಾಗಾದರೆ ಈ ಥರದ ಟಾಸ್ಕ್ಗಳು ಅಗತ್ಯವಾಗಿ ಬೇಕಾ? ಈಗ ನಾವು ಒಂದೇ ಶೋ ಅಂತ ತಗೊಳ್ಬಾರ್ದು. ಹೆಚ್ಚಾಗಿ ಟಿ ವಿಯಲ್ಲಿ ಬರುವಂಥ ಪ್ರತಿಯೊಂದು ಶೋಗಳಲ್ಲಿ ಇದೇ ಥರದ ವ್ಯವಸ್ಥೆ ಇದೆ. ಹಾಗೆ ನಾನು ಮೊದಲಿನಿಂದ ಬಿಗ್ ಬಾಸ್ನಿಂದ ತಗೊಳ್ತೇನೆ. ನಿನ್ನೆಯ ದಿನ ಒಂದು ಟಾಸ್ಕ್ ಬರುತ್ತೆ, ಮುಖಕ್ಕೆ ಕಾಫಿನೋ ಅಥವಾ ಚಾನ ಮುಖಕ್ಕೆ ಎಸೆಯುವಂತಹ ಒಂದು ಟಾಸ್ಕ್ ಬರುತ್ತೆ. ಆ ಟಾಸ್ಕ್ ಆದಷ್ಟು ಉಪಯೋಗವಾಗಿತ್ತಾ? ಹಾಗಾಗಿ ಎಲ್ಲ ಟಾಸ್ಕ್ಗಳನ್ನು ನಾವು ವಿರೋಧ ಪಡಿಸ್ತೀವಿ ಅಂತಲ್ಲ, ಒಂದಿಷ್ಟು ಟಾಸ್ಕ್ಗಳು ಅದರಲ್ಲಿ ಬಹಳ ಒಳ್ಳೆಯವು ಬಂದಿದ್ದಾವೆ, ಅದನ್ನು ನಾವು ನೋಡಿ ಎಂಜಾಯ್ ಮಾಡಿದ್ದೀವಿ. ಆದರೆ ಮಿತಿಯಾಗಿ ತಪ್ಪು ಬಂದಾಗ ಅದನ್ನು ನಾವು ಹೇಳೋದು ಕೂಡ ಸ್ವಾಭಾವಿಕವಾಗಿ ಹೇಳಬೇಕು. ಸರದಿ ಸಾಲಿನಲ್ಲಿ ಕುಂದಿರಿಸಿಕೊಂಡು ಪ್ರತಿಯೊಬ್ಬರನ್ನು ಕರೆಸ್ಕೊಂಡು ಚಾನ ಅವರ ಮುಖಕ್ಕೆ ಒಗಿತಾರೆ, ಚಿಮುಕ್ಸಿ ಆದಮೇಲೆ ಎರಚಿ ಆದಮೇಲೆ ಅವರು ಯಾಕೆ ಎರಚಿದ್ರಿ ಅನ್ನೋದನ್ನು ಕೂಡ ಹೇಳಬೇಕು. ಅದನ್ನು ಅವರು ಕೇಳಬೇಕು. ಅದರ ಮೇಲೆ ಅದಕ್ಕೆ ಏನು ಉತ್ತರವನ್ನು ಕೊಡೋದನ್ನು ಅದನ್ನು ಕೊಡಬೇಕು. ಕೊಟ್ಟ ಮೇಲೆ ಎದ್ದು ಹೋಗಬೇಕು. ಮತ್ತೆ ಅಲ್ಲಿ ಮುಖ ತೊಳ್ಕೊಳ್ಬೋದು ಅಥವಾ ಮತ್ತೊಂದನ್ನು ಮಾಡ್ಬೋದು. ಈ ಥರದ ಟಾಸ್ಕ್ಗಳನ್ನು ಕೊಡ್ತಾರೆ. ಚಾನೋ ಅಥವಾ ಕಾಫಿನೋ ಅಂತ ಅಂದಮೇಲೆ ಅದರಲ್ಲಿ ಶುಗರು ಮತ್ತೊಂದು ಕಾಫಿಯ ಪೌಡರ್ನ ಲಕ್ಷಣಗಳು ಅಂತಿರ್ತವೆ. ಅದನ್ನು ಮುಖಕ್ಕೆ ಚರಿಸಿದಾಗ ಕಣ್ಣಿಗೆ ಹೋಗ್ಬೋದು. ಅಥವಾ ಒಂದಿಷ್ಟು ಆ್ಯಕ್ಟರ್ಗಳು ಅಂತಿದ್ದಾರೆ, ಅಲ್ಲಿ ಒಂದಿಷ್ಟು ಸಮಾಜ ಸೇವೆಗಳು ಅಂತಿದ್ದಾರೆ, ಅವರಿಗೆ ಮುಖಕ್ಕೆ ಕೆಮಿಕಲ್ಲಿಂದ ಏನೋ ಒಂದು ಕ್ಲಿಯಾರಿಟಿನೋ ಅಥವಾ ಏನಾದರೂ ಹೊರಟು ಹೋದರೆ ಆಮೇಲೆ ಅವರು ತಮ್ಮ ಜೀವನದ ಪಾಡನ್ನು ನಿಮ್ಮ 3 ತಿಂಗಳ ನಂತರ, ಅಂದರೆ ನಿಮ್ಮ ಬಿಗ್ ಬಾಸಿನ ನಂತರ ಹೊರಗಡೆ ಬಂದು ಪ್ರಪಂಚಕ್ಕೆ ಅವರು ತಮ್ಮ ಜೀವನವನ್ನು ಮಾಡಬೇಕು. ನೀವೇನು ಕಾಯಮ್ಮಾಗಿ ಅವರಿಗೆ ಜೀವನ ಉದ್ಧಾರಕ್ಕಾಗಿ ಏನೋ ಕೊಡೋದಿಲ್ಲ. ಹೊರಗಡೆ ಬಂದು ಅವರು ಜೀವನ ಮಾಡೋದು ಬೇಡವೇ? ಈ ಪ್ರಶ್ನೆ ಒಂದಾಗತ್ತೆ. ಒಳಗಿರುವಂತಹ ಈಗ ಎಷ್ಟು ಅಭ್ಯರ್ಥಿಗಳಿದ್ದಾರೆ ಅದಕ್ಕಿಂತ ಹಿಂದೆ ಹೊರಗೆ ಬಂದವರನ್ನು ಎಲ್ಲರನ್ನು ನಾನು ಸೇರಿಸಿ ಹೇಳೋದೇ ಆದರೆ, ಎಲ್ಲರೂ ಅವರದ್ದೇ ಆದಂಥ ಒಂದು ಸ್ವಾಭಿಮಾನವನ್ನು ಇಟ್ಕೊಂಡು ಅಲ್ಲಿ ಒಳಗೆ ಹೋಗಿದ್ದಾರೆ. ಅವರಿಗೆ ಈ ಥರದ ಟಾಸ್ಕ್ಗಳನ್ನು ಕೊಟ್ಟು ಅಥವಾ ಈ ಥರದ ಕಿರಿಕಿರಿಯನ್ನು ಉಂಟು ಮಾಡಿ ನೀವು ಗೇಮನ್ನು ನಡೆಸುವಂತಹ ಅನಿವಾರ್ಯ ನಿಮಗೆ ಇದೆಯಾ? ಇದು ನನ್ನ ಪ್ರಶ್ನೆ. ಒಳ್ಳೆಯ ಟಾಸ್ಕ್ಗಳನ್ನು ನೀವು ಮಾಡ್ಬೋದು, ಒಳ್ಳೆಯ ಕ್ವಾಲಿಟಿ ಅಂತ ಇಡುವಂತಹ ಒಂದಿಷ್ಟು ವ್ಯವಸ್ಥೆಗಳನ್ನು ನೀವು ಮಾಡ್ಬೋದು ಆ ಟಾಸ್ಕ್ಗಳಲ್ಲಿ. ಅದನ್ನು ಬಿಟ್ಟು ಟೀ ಎರಚೋದು, ಅವರ ಮುಂದೆಯೇ ಅವರ ಭಾವಚಿತ್ರವನ್ನು ಹರಿದು ಹಾಕೋದು ಅಥವಾ ಅವರ ಭಾವಚಿತ್ರವನ್ನು ಮತ್ತೊಬ್ಬರು ತೊಗೊಂಡೋಗಿ ಬೆಂಕಿಗೆ ಹಾಕೋದು, ಮತ್ತು ಇನ್ನೊಂದು 3 ದಿವಸದ ಹಿಂದೆ ನೀನು ಮಾಡಿರುವ ತಪ್ಪಿಗೆ ನಿನಗೆ ಚೂರಿ ಹಾಕ್ತೀನಿ ಅನ್ನೋದಕ್ಕೆ ಹಿಂದೆ ಬದಿಗೆ ಏನೋ ಒಂದು ರಟ್ಟಿನ ಬಾಕ್ಸನ್ನು ಕಟ್ಟಿ ಅವರಿಗೆ ಹಿಂದೆ ಚೂರಿ ಹಾಕುವಂಥ ಟಾಸ್ಕು, ಇದನ್ನೆಲ್ಲ ನೀವು ಮಾಡ್ತಿದ್ರಿ. ಇದರಿಂದ ಸಮಾಜಕ್ಕೆ ಏನು ಉಪಯೋಗ ಅಥವಾ ಜನತೆಗೆ ಏನು ಸಂದೇಶವನ್ನು ಕೊಡಲಿಕ್ಕೆ ಹೊರಟಿದ್ದೀರಿ ನೀವು ಬಿಗ್ ಬಾಸ್ನಲ್ಲಿ? ನಿಮಗೆ ಗೊತ್ತಿರಬೇಕು, ಈಗ TRPಯಲ್ಲಿ ನೀವು ಮೊದಲ ನಂಬರ್ನಲ್ಲಿದೆ ನಮ್ಮ ಶೋ ಅಂತ ಸುದೀಪ್ ಅವರು ಕೂಡ ಶೋದಲ್ಲಿ ಹೇಳ್ತಾರೆ ಪದೇ ಬಂದು. 18ರಿಂದ 20 ವರ್ಷದ ಮಕ್ಕಳು ಕೂಡ ಇದನ್ನು ಹೆಚ್ಚಾಗಿ ಶಾಲೆಗೆ ಹೋಗುವಂತಹ ಹುಡುಗರು ಕೂಡ ಈ ಶೋನ ನೋಡ್ತಾ ಇದ್ದಾರೆ. ಅವರು ಇದನ್ನು ಯಾವ ರೀತಿ ತಗೊಳ್ತಾರೆ ಅನ್ನೋದು ನಿಮಗೇನಾದರೂ ಸ್ವಲ್ಪ ಕಲ್ಪನೆ ಇರಬೇಕಿತ್ತು ಬಿಗ್ ಬಾಸ್ ಟೀಮಿಗೆ.
ಈಗ ಉದಾಹರಣೆಗೆ ನನ್ನ ಮನೆಯಲ್ಲೇ ಅಕಸ್ಮಾತ್ 2 ಮಕ್ಕಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಒಬ್ಬನಿಗೆ ಮತ್ತೊಬ್ಬನ ಮಾತು ಹಿಡಿಸ್ಲಿಲ್ಲ ಅಥವಾ ಏನೋ ಒಂದು ಅವರು ಬದಲಾವಣೆಯನ್ನು ಮಾಡ್ಕೊಳ್ಬೇಕು ಅಂತ ಅನಿಸ್ಕೊಂಡು ಚಹಾ ತೊಗೊಂಡು ಸೀದಾ ಕುಡಿತಿರುವ ಚಾನ ಹುಡುಗನ ನಾನು ಮತ್ತೊಬ್ಬನ ಮಗಕ್ಕೆ ಎರಚಿ ನಾಳೆಯಿಂದ ನೀನು ಬದಲಾಗಬೇಕು ಅಂತ ಅವನು ಶುರು ಮಾಡಿಕೊಂಡ್ರೆ, ನೀನು ಇದನ್ನು ಯಾಕೆ ಮಾಡ್ತಾ ಇದೀಯ ಅಂತ ನಾವು ಕೇಳಿದ್ರೆ, ಬಿಗ್ ಬಾಸ್ನಲ್ಲಿ ಆ ಥರ ದೊಡ್ಡದಾಗೆ ಮಾಡ್ತಾ ಇದ್ದಾರೆ, ನಾವು ಯಾಕೆ ಮಾಡಬಾರ್ದು ಅಂತ ಏನಾದರೂ ತೋರಿಸಿದ್ರೆ ಅಥವಾ ಕೇಳಿದ್ರೆ ನಾವೇನು ಉತ್ತರ ಕೊಡೋಣ? ಹಾಗೆಯೇ ಒಳಗಿರುವಂತಹ ಅಭ್ಯರ್ಥಿಗಳು ಅಥವಾ ಸೆಲೆಬ್ರಿಟಿಗಳು ಅಥವಾ ನಮ್ಮ ಸ್ಪರ್ಧಿಗಳೇನಿದ್ದಾರೆ ಅವರು ಕೂಡ ಹೊರಗೆ ಬರ್ತಾರೆ. ಅವರು ಹೊರಗಿನ ಪ್ರಪಂಚಕ್ಕೆ ಬರಬೇಕು, ಅವರು ಅಲ್ಲೇ ಇರೋಕ್ಕೆ ಹೋಗಿಲ್ಲ. ಹೊರಗಡೆ ಬಂದ ಮೇಲೆ ಇನ್ಯಾವುದೋ ಒಂದು ಪರಿಸ್ಥಿತಿಗೆ ಸಿಕ್ಕು ಏನೋ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮನ್ನು ಮಾಡ್ಕೊಳ್ತಾರೆ. ಸಾಮಾನ್ಯ ಪ್ರಜೆ ಬಂದು ಅವರಿಗೆ ಚಾನೋ ಅಥವಾ ಏನೋ ಅಲ್ಲಿ ರೋಡ್ನಲ್ಲಿ ಸಿಕ್ಕಂಥ ಒಂದು ವಸ್ತುಗಳನ್ನು ಅವ್ರ ಮುಖದ ಮೇಲೆ ಎರಚಿ ನಾಳೆಯಿಂದ ನೀನು ಬದಲಾಗಬೇಕು, ಬದಲಾಗಲಿಕ್ಕೆ ವ್ಯವಸ್ಥೆ ಮಾಡ್ಕೋ ಅಂತ ಹೇಳಿ ಹೊಂಟ್ರೆ, ಇಲ್ಲಿಯ ಏನಾದರೂ ವ್ಯವಸ್ಥೆ, ಹೊರಗಿನ ಪ್ರಪಂಚಕ್ಕೆ ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆ ಸುಮ್ಮನಿರತ್ತಾ? ಅವರಿಗೆ ಕಾನೂನಿನ ಚೌಕಟ್ಟಿನಲ್ಲಿ ತೊಗೊಂಡು ಬರೋದಿಲ್ವಾ? ನಾನು ಕಾನೂನಿನ ವಿಷಯವನ್ನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಬಿಗ್ ಬಾಸಿನ ಏನು ರೌಂಡ್ ಇದೆ ಅದು ಕೂಡ ಇದೇ ಸಮಾಜದಲ್ಲಿದೆ. ಅದರ ಒಳಗಿರುವಂತಹ ಅಭ್ಯರ್ಥಿಗಳು ಎಲ್ಲಿ ಸ್ವರ್ಗಲೋಕದಲ್ಲೋ ಅಥವಾ ನರಕಲೋಕದಲ್ಲೋ ಇಲ್ಲ, ಇದೇ ಸಮಾಜದಲ್ಲಿದ್ದಾರೆ, ಇದೇ ಸಮಾಜದಕ್ಕೆ ಇದೇ ಕಾನೂನಿನ ಚೌಕಟ್ಟಿನೊಳಗಿದ್ದಾರೆ. ಅವರು ಕೂಡ ಅದನ್ನು ಪಾಲನೆ ನೀವು ಕೂಡ ಮಾಡಬೇಕಾಗತ್ತೆ. ಅದಕ್ಕಾಗಿ ನಾನು ಇಲ್ಲಿ ಕಾನೂನು ವ್ಯವಸ್ಥೆ ತೊಗೊಂಡೆ. ಯಾಕಂದರೆ ಹೊರಗಡೆ ಬಂದಾಗ ಅವರು ಆಯ್ತಪ್ಪ ನೀನು ಚಹಾ ಇರಿಸಿ ನನಗೆ ಹೇಳಿದ್ದೀಯಾ, ನಾನು ಮುಂದೆ ಬದಲಾವಣೆಯನ್ನು ಮಾಡ್ಕೊಳ್ತೇನೆ ಅಂತ ಹಾಗೆ ಹೋಗೋದಿಲ್ಲ. ಅವರು ಕಾನೂನಿನ ಚೌಕಟ್ಟನ್ನು ಮುಟ್ಲಿಕ್ಕೆ ಹೋಗ್ತಾರೆ. ಆವಾಗ ಅಷ್ಟಿದ್ದಾಗ ಯಾಕೆ ಬೇಕು ಈ ಥರದ ಟಾಸ್ಕ್ಗಳು? ಒಳ್ಳೆಯ ರೀತಿ ಟಾಸ್ಕ್ಗಳು ಬಂದೇ ಇಲ್ವೇ? ಹಾಗಾದರೆ ಸ್ಕೂಲ್ ಟಾಸ್ಕ್ ತೊಗೊಳ್ಳಿ, ನೀವು ಒಳ್ಳೆಯ ರೀತಿಯದು. ಮನೆಯಲ್ಲಿ ಏನೋ ಮುಚ್ಚಿಟ್ಟು ಹುಡುಕುವಂಥ ಟಾಸ್ಕ್ ತೊಗೊಳ್ಳಿ. ಅಂತಹ ಒಂದು ಟಾಸ್ಕ್ ಬರುತ್ತೆ, ಅದರಲ್ಲಿ ಟಿಶ್ಯೂ ಪೇಪರಿಗೆ ನೀನು ಟಿಶ್ಯೂ ಪೇಪರ್ ಅಂತ ಒಂದು ಮಾತನ್ನು ಹೇಳ್ತಾರೆ ಐಶ್ವರ್ಯ ಅವರು. ಅದನ್ನು ಕೇಳಿಕೊಂಡು ಒಬ್ರಿಗೊಬ್ಬರಿಗೆ ಮಾತುಕತೆ ನಡೆಯುತ್ತೆ. ಅದು ಸಾಮಾನ್ಯವಾಗಿ ಆಗೋದೆ, ಅಲ್ಲಿ ಆದಾಗಲೇ ಅದು ಕ್ಲೀನ್ ಆಗೋದು. ಅದಕ್ಕಾಗಿ ಅದನ್ನು ನಾನು ತಪ್ಪು ಅಂತ ಹೇಳೋದಿಲ್ಲ. ಮಾತುಕತೆ ಆಗಬೇಕು ಪ್ರತಿಯೊಂದರಲ್ಲಿ, ಆವಾಗಲೇ ಅದು ಒಂದಿಷ್ಟು ಕ್ಲೀನ್ ಎಂಡಿಗೆ ಬಂದುಮುಟ್ಟತ್ತೆ. ಆದರೆ ಐಶ್ವರ್ಯ ಅವರು ಇದನ್ನು ತಿಳ್ಕೊಳ್ಬೇಕು. ಭವ್ಯ ಅವರು ಅವರಿಗೆ ನಮ್ಮ ಬೆಕ್ಕಿನ ಥರ ಮ್ಯಾವ್ ಅನ್ನುವಂತಹ ಮ್ಯಾವ್ ಅಂತ ಏನೋ ಒಂದಿಷ್ಟರಲ್ಲಿ ಅವರು ಪದೇ ಪದೇ ಅವರಿಗೆ ಏನೋ ಒಂದು ಐಶ್ವರ್ಯ ಅವ್ರು ಮಾತಾಡ್ಲಿಕ್ಕೆ ಬಂದರೆ, ಭವ್ಯ ಅವರಿಗೆ ಪ್ರಾಣಿಯ ಮೂಕ ಏನು ವಾಣಿ ಇದೆ ಅದರಿಂದ ಅವ್ರನ್ನ ಸಂಬೋಧಿಸ್ತಾರೆ. ಮ್ಯಾವ್ ಅಂತಾರೆ ಅಥವಾ ಬೆಕ್ಕಿನ ಥರನೋ ಅಥವಾ ನಾಯಿ ಥರನೋ ಏನೋ ಒಂದು ಬೊಗಳ ಒಂದು ಇದನ್ನು ಮಾಡ್ತಾರೆ. ಇದು ಮಾಡಬೇಕಾದ್ದು ಎಷ್ಟು ಸರಿ ಅನ್ನೋದು ನನಗೆ ಒಂದು ಪ್ರಶ್ನೆ. ಅದನ್ನು ಮಾಡಿದಾಗಲೂ ಕೂಡ ಐಶ್ವರ್ಯ ಅವರಿಗೆ ಸಿಟ್ಟು ಬರುತ್ತೆ. ಹಾಗಾಗಿ ಐಶ್ವರ್ಯ ಅವರು ಜಗಳವನ್ನು ಮಾಡ್ತಾರೆ. ಯಾರ ಹತ್ರ? ಭವ್ಯ ಹತ್ರ ಜಗಳ ಮಾಡ್ತಾರೆ. ಆದರೆ ಇಲ್ಲಿ ನೀನು ಟಿಶ್ಯೂ ಪೇಪರಿಗೆ ಸಮಾನ ಅಂತ ಅಂದಾಗ ಐಶ್ವರ್ಯ ಅವರಿಗೆ ನಮ್ಮ ಚೈತ್ರಾ ಕುಂದಾಪುರ ಅವರು ನೀವು ಹೇಳಿದ್ದು ಸರಿ ಅಂತ ಕೈ ಮುಗಿಬೇಕಾಗಿತ್ತು. ಹಾಗಾದರೆ ನೀವು ಹೇಳಿದ್ದಕ್ಕೆ ಪ್ರತಿ ಉತ್ತರವೂ ಅಲ್ಲಿ ಬಂದೇ ಬರುತ್ತೆ. ತಪ್ಪೋ ಸರಿಯೋ ಆಮೇಲೆ ಮಾತಿಗೆ ಮಾತು, ಎದುರಿಟಿಗೆ ಎದುರಿಟು ಕೊಡೋದೇ ಬಿಗ್ ಬಾಸ್ನಲ್ಲಿ ನೇಮ ಅಂತ ಆದರೆ, ಅಥವಾ ಮಾತಾಡಿದಾಗ ಜಗಳವನ್ನು ಮಾಡಿಕೊಂಡಾಗಲೇ ಅಲ್ಲಿರಲಿಕ್ಕೆ ಸಾಧ್ಯ ಅಂತ ಅಂದಾಗ, ಅದೇ ಅದು ಟಾಸ್ಕು ಅಲ್ಲಿ ಉಳಿಬೇಕು ಅಂದರೆ ನಾವು ಇದೇ ಥರನೇ ಬಾಳಬೇಕು, ಇದೇ ಥರ ಕಿರಿಕಿರಿ ಮಾಡ್ಕೊಳ್ಳೇಬೇಕು ಅಂತ ನಿಂತಾಗ ಮತ್ತು ಅದೇ ಆಗೋದು. ಅಲ್ಲಿ ಟಾಸ್ಕಿಗೆ ಮಾನವೀಯತೆ ಅಥವಾ ಒಳ್ಳೆಯ ರೀತಿಯದ್ದು ಏನಾದರೂ ಟಾಸ್ಕ್ಗಳು ನಡೀತಾ ಇದ್ದರೆ ಶೋ ನಡೀತಿತ್ತು ಒಳ್ಳೆಯದಾಗಿ ಅಂತ ನನ್ನ ಭಾವನೆ. ಪ್ರತಿಯೊಬ್ಬರು ಅಲ್ಲಿ ಸ್ವಾಭಾವಿಕವಾಗಿ ಆಡಲಿಕ್ಕೆ ಹೋಗೋದು. ಆದರೆ ಕೊಡುವಂತಹ ಟಾಸ್ಕ್ಗಳಾಗಲಿ ಅಥವಾ ನಡೆಯುವಂತಹ ವ್ಯವಸ್ಥೆಗಳೇನಾದವೇ ಅವು ಅವರನ್ನು ಟಾರ್ಗೆಟ್ ಮಾಡ್ತವೆ. ಒಂದೇ ಮನೆಯಲ್ಲಿಟ್ಟು ಅವರನ್ನು ಏನು ಅಂತಲೂ ಹೇಳಬೇಕು, ಅಥವಾ ಅವರನ್ನು ಕಸ ಅಂತಲೂ ಹೇಳಬೇಕು, ಅಥವಾ ಅವರು ಮತ್ತೊಂದಕ್ಕೆ ಸಮಾನ ಅಂತಲೂ ಹೇಳಬೇಕು. ಆಮೇಲೆ ಅವರ ಜೊತೆಯಲ್ಲೇ ಮತ್ತೆ ಗುಂಪು ಮಾಡಿಕೊಂಡು ಗೇಮ್ ಮಾಡಬೇಕು. ಅವರು ಮಾಡಿದಂತಹ ಊಟವನ್ನೇ ಮತ್ತೆ ಅವ್ರ ಜೊತೆ ಮಾಡಬೇಕು. ಅದೇ ಮನುಷ್ಯನ ಜೊತೆ ಮತ್ತೆ ಜಗಳ ಮಾಡಿದಂತಹ ಮನುಷ್ಯನ ಜೊತೆಯಲ್ಲೇ ಹೋಗಿ ಕ್ಲೋಸ್ ಆಗಿ ಮತ್ತೆ ಆ್ಯಕ್ಟಿವಿಟಿ ನಡೆಸಬೇಕು. ಇದೆಲ್ಲ ಹೊರಗಿನಿಂದ ಕೂತ್ಕೊಂಡವರಿಗೆ ಸುಲಭ ಅನ್ನಿಸ್ಬೋದು. 5 ಮನೆಯಲ್ಲೇ ಸಾಮಾನ್ಯ ಮನೆಯಲ್ಲಿ 5 ಜನ ಇದ್ದ ಮನೆಯಲ್ಲೇ ಏನಾದರೂ ಒಂದು ಜಗಳ ಆಯಿತು ಅಂದರೆ 3 ದಿನ ಮಾತಾಡೋದಿಲ್ಲ ಮನುಷ್ಯ. ಅಂಥದ್ರಲ್ಲಿ ಅಲ್ಲಿ ಎಲ್ಲದನ್ನು ಮಾಡಿಕೊಂಡು ಮತ್ತೆ ಸರಿಯಾಗಿರಿ ಅಂತ ಹೊರಗಿನಿಂದ ಹೇಳೋದು ನಿತ್ತು ಬಹಳ ಸುಲಭ. ಒಳಗಿದ್ದವರಿಗೆ ಅದರ ಅನುಭವ ಗೊತ್ತಾಗೋದು. ಯಾವುದೋ ಒಂದು ಕಷ್ಟಕ್ಕೆ ಹೋಗಿದ್ದಾರೆ, ಹಣ ಸಿಗುತ್ತೆ ಅನ್ನೋ ಆಸೆಗೋ ಮತ್ತೊಂದಕ್ಕೋ ಹೋಗೋದು ಸ್ವಾಭಾವಿಕ ಮನುಷ್ಯ ಗುಣ. ಆದರೆ ಅದಕ್ಕಾಗಿ ಈ ಥರದ ಟಾಸ್ಕ್ಗಳನ್ನು ಯಾವಕ್ಕೆ ನೀಡುತ್ತಿದ್ದೀರಿ ಅನ್ನೋದು ನನಗೆ ಸ್ವಲ್ಪ ವಿಚಲಿತ ಅನಿಸುತ್ತೆ. ಇದೆ ನಿನ್ನೆ ಒಂದು ರೆಸಾರ್ಟಿಗೆ ಹೋಗುವಂಥ ಟಾಸ್ಕನ್ನು ನೀವು ಇಟ್ಟಿದ್ದೀರಿ. ಅದರಲ್ಲಿ ಕೂಡ ನನಗೆ ಗೊತ್ತಿಲ್ಲ, ಈಗ ಸಾಮಾನ್ಯ ಪ್ರಜೆ ರೆಸಾರ್ಟಿಗೆ ಹೋದಾಗ ತಮ್ಮ ಕೆಲಸ ಆಗಲಿಲ್ಲ ಅಂತ ಹೇಳಿದ ತಕ್ಷಣ ಗ್ಲಾಸ್ ಮುರಿಯೋದು, ನೀರನ್ನು ಚೆಲ್ಲೋದು, ಒರೆಸ್ಲಿಕ್ಕೆ ಹಚ್ಚೋದು, ಈ ಥರ ತ್ರಾಸನ್ನು ಕಿರಿಕಿರಿಯನ್ನು ಕೊಡ್ತಾರೋ. ನಾನಂತೂ ರೆಸಾರ್ಟಿಗೆ ಹೋಗಿದ್ದೀನಿ, ಆದರೆ ನಮಗೆ ಎಷ್ಟು ಅಧಿಕಾರ ಕೊಟ್ಟಿದ್ದಾರೋ ಅಷ್ಟನ್ನು ಮಾಡಿಕೊಂಡು
ಅಲ್ಲಿನ ಲೈಟ್ ಬಟನನ್ನು ಎಷ್ಟು ಒತ್ತಬೇಕು ಅಂತ ಹೇಳಿರ್ತಾರೋ ಅಷ್ಟನ್ನು ಒತ್ತೋದು, ಅದಕ್ಕಿಂತ ಮಿತಿ ಮೀರಿ ಅವರ ಪ್ರಾಪರ್ಟಿಯನ್ನು ನಮಗೆ ಹಾಳು ಮಾಡಲಿಕ್ಕೆ ಅಧಿಕಾರ ಇಲ್ಲ ಅಂತ ನಾವು ಬಂದಿದ್ದಿದೆ. ನಿಮ್ಮ ರೆಸಾರ್ಟಲ್ಲಿ ಆ ಥರ ಎಲ್ಲ ನೀವು ಮನಸಾ ಇಚ್ಛಾ ಹೊಡಿತಿದ್ದೀರಿ. ಗ್ಲಾಸನ್ನು ಮಂಜು ಅವರು ತಳ್ತಾರೆ, ಹೋಗಿ ಬೀಳತ್ತೆ, ಅದೇನಾದರೂ ಮತ್ತೊಬ್ಬರು ಮಕ್ಕಕ್ಕೆ ಹೋಗ್ತಾ ಆಗಿದ್ರೆ ಅಥವಾ ಇದಾದರೆ ಏನು ಅದರ ವ್ಯವಸ್ಥೆ ಇಲ್ಲ. ಇನ್ನು ಟೀ ಹಚ್ಚುವಂತಹ ಟಾಸ್ಕಲ್ಲಿ ಚೈತ್ರಾ ಕುಂದಾಪುರ ಅವ್ರಿಗೂ ಎರಚ್ತಾರೆ, ಪ್ರತಿಯೊಬ್ಬರಿಗೂ ಎರಚ್ತಾರೆ, ಅವ್ರದ್ದೇ ಆದಂಥ ಭಾವನೆಯನ್ನು ಹೇಳ್ತಾರೆ. ಅದು ಸ್ವಾಭಾವಿಕ ಆಗಬೇಕಾಗಿರೋದೆ. ಗೇಮ್ ಅಂದ ಮೇಲೆ ನೀನು ಏಕೆ ಏನಿಲ್ಲ ಅಂತ ಹೇಳುವಂಥ ಪ್ರಕೃತಿ ಇರುತ್ತೆ. ಅದು ಎಲ್ಲದನ್ನು ನಾವು ತಪ್ಪು ಅಂತ ಹೇಳಲಿಕ್ಕಾಗಲ್ಲ. ಆದರೆ ಆ ಒಂದು ಜಾಗದಲ್ಲಿ ಮತ್ತೂ ಅವರು ಚೈತ್ರಾ ಅವರಿಗೆ ಟಿಶ್ಯೂ ಪೇಪರ್ ತೊಗೊಂಡು ನೀನು ಇದು ಅಂತ ಹಾಕ್ತಾರೆ. ಅಂದರೆ ಮೊದಲು ಆಗಿರುವಂತಹ ಪರಿಸ್ಥಿತಿನೇ ಇಲ್ಲಿ ಕೂಡ ಅವರು ಮರುಕಳಿಸ್ತಾರೆ. ಇದು ಮತ್ತೆ ಮತ್ತೆ ಆಗಬಾರ್ದು, ಇದು ತಪ್ಪು ಅಂತ ಹೇಳೋದಿಲ್ಲ ಬಿಗ್ ಬಾಸ್. ಆಗಿರೋ ಟಾಸ್ಕನ್ನೇ ನೆನಪು ಮಾಡಿ ಅದನ್ನು ಕಿರಿಕಿರಿಯನ್ನು ಮಾಡೋದು ತಪ್ಪು ಅಂತ ಯಾರೂ ಹೇಳೋದಿಲ್ಲ. ಮೈಕ್ ಧರಿಸದೇ ಇದ್ದರೆ ಸಾಕು ಅಥವಾ ಮತ್ತಿನ್ನೇನಾದರೂ ಒಂದು ಸಣ್ಣ ತಪ್ಪನ್ನು ಮಾಡಿದರೆ ಸಾಕು, ಬಿಗ್ ಬಾಸ್ ಬಂದು ನಿದ್ದೆಯನ್ನು ಮಾಡಿದರೆ ಸಾಕು, ಬಿಗ್ ಬಾಸ್ ಪದೇ ಪದೇ ವಾರ್ನಿಂಗ್ ಕೊಡ್ತಾರೆ. ಆದರೆ ತಪ್ಪುಗಳಾಗ್ತಿದ್ದಾಗ ನೋಡ್ಕೊಳ್ತಾ ಇರ್ತಾರೆ ಬಿಗ್ ಬಾಸ್ ಶೋದಲ್ಲಿ. ಇದು ಕೂಡ ಒಂದು ವಿಶೇಷ ಗುಣ ಅಲ್ಲಿ. ಹೇಳಬೇಕು ಅಲ್ವಾ ತಪ್ಪಾಗಿರೋದನ್ನು, ಅದನ್ನು ಹೇಳೋದಿಲ್ಲ. ಇನ್ನು ಎರಡನೆಯ ವಿಷಯವಾಗಿ ಈ ಥರದ ಟಾಸ್ಕ್ಗಳು ಬೇಡ. ಅದರ ಬದಲಿಗೆ ನೀವು ಏನಾದರೂ ಒಂದು ಬಾಕ್ಸನ್ನು ಇಟ್ಟೋ ಅಥವಾ ಮತ್ತೊಂದಿಟ್ಟೋ ಆವಾಗಲೂ ಕೂಡ ಜನ ನೋಡ್ತಾರೆ. ಜನರಿಗೆ ಖುಷಿಯಾಗಿರೋದೇ ಬೇಕು, ಬಹಳ ಕಿರಿಕಿರಿಯಾಗಿರ್ತದ್ದು ಬೇಡ. ಅಥವಾ ಜನರಿಗೆ ಹಾಳು ಮಾಡುವಂತಹ ಯಾವುದೇ ಟಾಸ್ಕನ್ನು ಮುಂದುವರಿಸಿ ಇಡಲಿಕ್ಕೆ ಹೋಗಬೇಡಿ. ಇದರಿಂದ ಉಪಯೋಗ ಇಲ್ಲ. ಇದು ಜನಸಾಮಾನ್ಯರಲ್ಲಿ ಮತ್ತು ಮಕ್ಕಳಲ್ಲಿ ಕೆಟ್ಟ ಭಾವವನ್ನು ಹುಟ್ಟಿಸುತ್ತೆ, ಸಮಾಜ ಕೆಡುತ್ತೆ ಅಂತ ನನ್ನ ಈ ಭಾವನೆಯ ಮುಖಾಂತರ ನಿಮಗೆ ತಿಳಿಸಿ ಹೇಳ್ತಾ ಇದ್ದೇನೆ. ಇನ್ನು ನಮ್ಮ ಹನುಮಂತ ಅವರಿಗೂ ಕೂಡ ಅಲ್ಲಿ ಸ್ವಲ್ಪ ಕಿರಿಕಿರಿಯನ್ನು ಕೊಡ್ತಾರೆ. ನಮ್ಮ ಗೋಲ್ಡ್ ಸುರೇಶ್ ಅವರಿಗೂ ಸ್ವಲ್ಪ ಕಿರಿಕಿರಿ, ಹಂಸ ಅವರಿಗೆ ಕಿರಿಕಿರಿ ಆಗುತ್ತೆ, ಭಾಳಷ್ಟು ಜನರಿಗೆ ಕಿರಿಕಿರಿಯನ್ನು ಕೊಡ್ತಾರೆ. ಅದರಲ್ಲಿ ಹನುಮಂತು ಅವರಿಗೂ ಕೂಡ ಮೊನ್ನೆಯ ದಿನ ಸುದೀಪ್ ಅವರು ಗಾಂಚಾಲಿ ಅನ್ನುವ ಒಂದು ಪದವನ್ನು ಯೂಸ್ ಮಾಡ್ತಾರೆ. ಅದು ಎಷ್ಟು ಸರಿನೋ ನನಗೆ ಗೊತ್ತಿಲ್ಲ. ಸಾಮಾನ್ಯರನ್ನು ಕಿರಿಕಿರಿಯನ್ನು ಉಂಟು ಮಾಡಿ ಅಲ್ಲಿ ಕಿರಿಕಿರಿಯನ್ನು ಕೊಡೋದು ಎಷ್ಟು ಸರಿ? ಈಗ ಅಲ್ಲಿ ಏನಾಗುತ್ತಿದೆ ಅಂದರೆ, ಯಾರು ಹೆಚ್ಚು ಮಾತಾಡೋದಿಲ್ವೋ ಅಂಥವರನ್ನು ಟಾರ್ಗೆಟ್ ಮಾಡಿ TRP ಪಡಿತಾ ಇದ್ದಾರೆ. ಇನ್ನು ಹೆಚ್ಚಾಗಿ ಹೇಳಬೇಕು ಅಂದರೆ ನಮ್ಮ ಹನುಮಂತು ಅವರಲ್ಲಿರೋದ್ರಿಂದ ಒಂದಿಷ್ಟು TRP ಬರ್ತಾ ಇದೆ. ಅವರು ಸಾಮಾನ್ಯರಲ್ಲಿ ಬಂದಂಥವರು. ಅವರು ಚೈತ್ರಾ ಅವರು ಮತ್ತು ಗೋಲ್ಡ್ ಸುರೇಶ್ ಅವರು, ಇಂತಹ ಏನು ಸೆಲೆಬ್ರಿಟಿಗಳು ಅಲ್ಲಿ ಹೋಗಿ ಸಾಮಾನ್ಯ ಜನರು ಹೋದರು, ಅವರೆಲ್ಲರೂ ತಮ್ಮ ಸ್ವಂತ ಅನುಭವದಿಂದ ಎದ್ದು ಬಂದಿದ್ದಾರೆ. ಜಾನಪದ ಕಲೆಯನ್ನು ಹೇಳ್ಕೊಳ್ತಾ ಹನುಮಂತು ಇಲ್ಲಿಗೆ ಬಂದರು, ಈ ಸ್ಥಾನಕ್ಕೆ ಬಂದಿದ್ದಾರೆ. ಗೋಲ್ಡ್ ಸುರೇಶ್ ರೈತರ ಒಬ್ಬ ಮಗ, ಅವರು ಇವತ್ತು ಆ ಥರದ ಗೋಲ್ಡನ್ನು ಹಾಕ್ಕೊಂಡು ಜನರ ಮುಂದೆ ನಿಲ್ತಾರೆ, ಬಾಡಿಗಾರ್ಡ್ಗಳ ಜೊತೆಗೆ ಬರ್ತಾರೆ. ಅಂದರೆ ಅವರು ಪಟ್ಟ ಪ್ರತಿಶ್ರಮ ಅದು. ಹಾಗೆಯೇ ಹಂಸ ಅವರು ಕೂಡ ಒಂದು ಕಷ್ಟದಿಂದ ಪ್ರತಿಯೊಬ್ಬರು ಕಷ್ಟದಿಂದನೇ ಬಂದಿರೋದು. ಆದರೆ ಇಲ್ಲಿ ನಾನು ಹೇಳುವಂಥದ್ದು ಸಾಮಾನ್ಯ ಮನುಷ್ಯರಲ್ಲಿ ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ಇದ್ದು ಅವರನ್ನು ಗಾಂಚಾಲಿ ಅಂತ ಕರೆಯೋದು ಎಷ್ಟು ಸಮ ನನಗೆ ತಿಳಿಲಿಲ್ಲ. ಉತ್ತರ ಕರ್ನಾಟಕದ ಒಂದು ಈಗಿನ ಹತ್ತಿರದಲ್ಲಿ ಪೇಸವರು ಹನುಮಂತವರು, ಈಗ ಬಹಳಷ್ಟು ಜನ ಅಲ್ಲಿಂದ ಬರ್ತಾ ಇದ್ದಾರೆ. ನಮ್ಮ ಬಾಳು ಬೆಳಗುಂದಿ ಬರ್ತಾ ಇದ್ದಾರೆ, ಇನ್ನೂ ಹಲವಾರು ಅಲ್ಲಿ ಬರ್ತಾ ಇದ್ದಾರೆ. ಆದರೆ ಮೊದಲು ಉತ್ತರ ಕರ್ನಾಟಕಕ್ಕೆ ಒಂದು ಹೆಸರನ್ನು ತಗೊಂಡು ಬಂದಂಥವರು ನಮ್ಮ ಹನುಮಂತವರು. ಅವರನ್ನು ಕೂಡ ಗಾಂಚಾಲಿ ಅನ್ನುವ ಪದದಿಂದ ಪ್ರಯತ್ನ ಮಾಡ್ತೀರಿ. ಅದಕ್ಕಿಂತ ಹಿಂದೆ ಭವ್ಯ ಆಗಲಿ, ಮತ್ತೊಂದಿಷ್ಟು ಜನ ಇವರು ಯಾರಿದ್ದಾರೆ ಅವ್ರ ಹೆಸರು ಇನ್ನೊಂದು ಹೇಳ್ತೇನೆ, ರಜತ್ ಅವರು ಬಾಯಿಗೆ ಬಂದ ಹಾಗೆ ಮಾತಾಡೋದನ್ನು ಮಾಡ್ತಾರೆ. ವಕೀಲ ಬಂದಿದ್ದರು ಜಗದೀಶ್, ಅವರು ಬಾಯಿಗೆ ಬಂದಂಗೆ ಹಾಗೆ ಕಿರಿಕಿರಿನ ಮಾಡ್ತಾರೆ. ಹೇಳೋದಿಲ್ಲ ಯಾವುದನ್ನು. ಇಲ್ಲಿರುವಂತಹ ಸಣ್ಣ ಪ್ರಮಾಣದಲ್ಲಿ ಬಂದಂತಹ ನಮ್ಮ ಆತ್ಮೀಯರಲ್ಲಿ ನಿಮ್ಮ ಮಾತುಕತೆ ಹೆಚ್ಚಾಗತ್ತೆ. ಅದು ಯಾಕೆ ಮಾಡ್ತಿದ್ದೀರಿ ಅಂತ ನಾನು ಕೇಳ್ತಾ ಇದ್ದೀನಿ ಬಿಗ್ ಬಾಸ್ ಟೀಮ್ಗೆ. ಇದನ್ನು ಆಗಬಾರ್ದು. ಸಾಮಾನ್ಯರು ಕಷ್ಟಪಟ್ಟು ಬಂದಿದ್ದಾರೆ, ಕಷ್ಟಪಟ್ಟು ಬೆಳೆದಿದ್ದಾರೆ. ಅವರ ಆತ್ಮಸಮರ್ಪಣೆ ಮತ್ತು ಅವರ ಅಭಿಮಾನಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡಬೇಡಿ ನೀವು. ಅದನ್ನು ನಿಲ್ಲಿಸಿ ಅಂತ ನಾನು ಕಂಡೀಷನ್ ಆಗಿ ಹೇಳ್ತಾ ಇದ್ದೀನಿ. ನಮ್ಮ ಕುರುಗಾಯಿ ಹನುಮಂತ ಅವರಿಗಾದರೂ ಅಷ್ಟೇ ಹೇಳೋದು. ಚೈತ್ರಾ ಕುಂದಾಪುರ ಪ್ರತಿಯೊಬ್ಬರು ಅಲ್ಲಿ ಸ್ವಾಭಿಮಾನವನ್ನು ಇಟ್ಕೊಂಡು ಹೋಗಿದ್ದಾರೆ. ಅವರೇ ಹೆಚ್ಚು ಇವರೇ ಹೆಚ್ಚು ಅನ್ನುವಂಥ ಭಾವನೆಯೇ ಇಲ್ಲ. ಎಲ್ಲರೂ ಅವರು ತಮ್ಮ ಇದಕ್ಕೆ ಹೋಗಿದ್ದಾರೆ. ಆದರೆ ಒಬ್ಬರನ್ನು ಟಾರ್ಗೆಟ್ ಮಾಡಬೇಡಿ, ಎಲ್ಲರೂ ಸೇರಿ ನೀವು ಆಟ ಆಡಿ ಅಂತ ಹೇಳುವಂಥದ್ದನ್ನು ನಾನು ಅವರ ಸ್ಪರ್ಧಿಗಳಲ್ಲೂ ಕೂಡ ಹೇಳ್ತಾ ಇದ್ದೀನಿ. ಒಬ್ಬರನ್ನು ಟಾರ್ಗೆಟ್ ಮಾಡಬೇಕು ಅಂತ ಪ್ರತಿಯೊಬ್ಬರನ್ನು ತೋರಿಸಿ ಇವರು ಅಂಥವ್ರು ಅಂತ ಹೇಳೋದು ಸರಿಯಲ್ಲ. ಒಳಗಿನವ್ರಿಗೂ ಸ್ವಲ್ಪ ಅರ್ಥ ಮಾಡ್ಕೊಂಡು ಆಡಬೇಕು. ತಿರಸ್ಕಾರವನ್ನು ಮಾಡುವಂಥ ಬಂದರೆ ನೀವು ತಿರಸ್ಕಾರವನ್ನು ನೋಡಿ ಆಡಬೇಕು. ಇನ್ನು ಇದೇ ಥರದಲ್ಲಿ ಮತ್ತೊಂದಿಷ್ಟು ಶೋಗಳು ಬರ್ತಾವೆ, ಹಾಡುಗಳ ಶೋಗಳಲ್ಲಿ ಕೂಡ. ಅದು ವಿಚಿತ್ರ, ಅಲ್ಲಿ ವಿಚಿತ್ರ.
ಯಾರ ಮನೆಯಲ್ಲಿ ಕಷ್ಟವೇ ಮಟ್ಟಿಲ್ಲ ಮಕ್ಕಳು, ಯಾರ ಮನೆಯಲ್ಲಿ ಕಣ್ಣೀರೇ ಹಾಕಿಲ್ಲ, ಯಾರ ತಂದೆ ತಾಯಿಗಳು ಬಡವರೇ ಅಲ್ಲ, ಯಾರ ತಂದೆ ತಾಯಿಗಳು ಮಕ್ಕಳನ್ನು ಬೆಳೆಸಬೇಕಾದ್ರೆ ಕಷ್ಟವನ್ನೇ ಪಟ್ಟಿಲ್ಲ ಅನ್ನೋ ಹಾಗೆ ಅಲ್ಲಿ ಕರೆದುಕೊಂಡು ಬಂದಂತಹ ಸ್ಪರ್ಧಿಗಳ ತಂದೆ ತಾಯಿಗಳನ್ನು ಕರ್ಕೊಂಡು ಬಂದು ಹಿಂದುಗಡೆಯಿಂದ ಹಾಡು ಹೇಳಲಿಕ್ಕೆ ಕೊಡೋದು 2 ನಿಮಿಷ. ನೀವು ನೋಡಿ ಒಂದಿಷ್ಟು ಶೋಗಳಲ್ಲಿ ಆಗ್ತದೆ, ಹಾಡು ಹೇಳಲಿಕ್ಕೆ ಕೊಡೋದು ಅವರಿಗೆ 2 ನಿಮಿಷ, 5 ನಿಮಿಷದ ಹಾಡಿದರೆ 2 ನಿಮಿಷ ಅಥವಾ 3 ನಿಮಿಷ. ಬಾಕಿಯದನ್ನು ಅವರ ತಂದೆ ತಾಯಿಗಳನ್ನು ಕರ್ಕೊಂಡು ಬಂದು ಇವರು ಇಷ್ಟು ಕಷ್ಟಪಟ್ಟರು, ಇವರು ಅಷ್ಟು ಕಷ್ಟಪಟ್ಟರು ಅನ್ನೋದನ್ನ ತೋರಿಸಿ TRPಯನ್ನು ಗಳಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಜಡ್ಜ್ಮೆಂಟ್ ಕೊಡಲಿಕ್ಕೆ 5 ನಿಮಿಷ ತೊಗೊಂಡ್ರೆ ಹಾಡು ಹೇಳಲಿಕ್ಕೆ 2 ನಿಮಿಷ ತಗೊಳ್ತಾರೆ. ಈ ಥರ ಮಾಡಿ ಶೋಗಳನ್ನು ಮುಂದುವರಿಸ್ಕೊಂಡು TRPಯನ್ನು ತಗೊಳ್ತಾರೆ. ಹಾಗಂದರೆ ಯಾರ ಮಕ್ಕಳಲ್ಲೂ ಬಡತನವನ್ನೇ ನೋಡಿಲ್ವಾ? ಯಾರ ತಂದೆ ತಾಯಿಗಳು ಮಕ್ಕಳನ್ನು ಬೆಳೆಸಬೇಕಾದ್ರೆ ಕಷ್ಟನೇ ಪಟ್ಟಿಲ್ವಾ? ಪ್ರತಿಯೊಬ್ಬರು ಕರ್ನಾಟಕದಲ್ಲೇ ಅಲ್ಲ, ನಮ್ಮ ದೇಶದಲ್ಲಿರುವಂತಹ ಎಲ್ಲ ತಂದೆ ತಾಯಿಗಳು ಮಕ್ಕಳನ್ನು ಬೆಳೆಸಬೇಕಾದ್ರೆ ಕಷ್ಟಪಟ್ಟಿದ್ದಾರೆ. ಇನ್ನು ಹುಟ್ಟುವಾಗಲೇ ಬಂಗಾರದ ಚಮಚೆಯಿಂದ ಊಟ ಮಾಡಿದಂತಹ ಮಕ್ಕಳಾಗಲಿ ಅವರ ತಂದೆ ತಾಯಿಗಳು ಅವರ ಮಕ್ಕಳಿಗೆ ಯಾವುದನ್ನೂ ಕಮ್ಮಿ ಮಾಡಿಲ್ಲ, ಹೇಳಿದಂತಹ ಹಣವನ್ನು ಕೊಟ್ಟು ಅವರಿಗೆ ಅಭ್ಯಾಸವನ್ನು ಕೊಟ್ಟಿದ್ದಾರೆ. ಅಂಥವರು ಇಂಥ ಜಾಗದಲ್ಲಿ ಬರೋದು ಕಮ್ಮಿ. ಇಲ್ಲಿ ಬರೋರು ಎಷ್ಟು ಸಾಮಾನ್ಯ ಪ್ರದೇಶದಿಂದನೇ ಬರ್ತಾರೆ ಶೋಗಳಿಗೆ. ಅಂಥಲ್ಲಿ ನೀವು ಯಾಕೆ ಸೆಂಟಿಮೆಂಟಲ್ ಜನರನ್ನು ಪೋಲ್ ಮಾಡ್ತಿದ್ದೀರಿ? ಜನ ಅದನ್ನು ನೋಡಿ ಓಟ್ ಹಾಕೋ ಹಾಗೆ ಮಾಡ್ತಿದ್ದೀರಿ. ಒರಿಜಿನಲ್ ಆಗಿ ಒಳ್ಳೆಯ ಕಂಠದಿಂದ ಹಾಡಿದಂಥ ಮನುಷ್ಯ ಸೆಕೆಂಡ್ನಲ್ಲಿರ್ತಾನೆ. ಸೆಂಟಿಮೆಂಟಲ್ ಫೂಲಾಗಿ ಒಬ್ಬನನ್ನು ಜನ ಆರಿಸ್ತಾರೆ. ಈ ಥರದ ಶೋಗಳು ಬೇಕಾ ಅಥವಾ ಈ ಥರದ ಟಾಸ್ಕ್ಗಳು ಬೇಕಾ ಅನ್ನೋದರ ಮೇಲೆ ಆಗಿತ್ತು ಇವತ್ತಿನ ಈ ವಿಡಿಯೋ. ಕುರುಗಾಯಿ ಹನುಮಂತ ಅವರಿಗೂ ಕೂಡ ಬಹಳಷ್ಟು ಅಪಮಾನ ಆಗಿದೆ ಬಿಗ್ ಬಾಸ್ನಲ್ಲಿ. ಅದನ್ನು ಕೂಡ ಅವರು ಒಂದು ಮಾತಿನಲ್ಲಿ ಅವರಿಗೆ ಆ ವಿಷಯ ಅಥವಾ ಆ ಮಾತು ನಾವು ಪದೇ ಪದೇ ಹೇಳಲ್ಲ, ಅದು ಬಂದಾಗ ಅವರು 1 ನಿಮಿಷ ಹಾಗೆ ಕೂತ್ಕೊಂಡೇ ಇರ್ತಾರೆ. ನಿನ್ನೆಯ ಶೋದಲ್ಲಿ ನಾನು ನೋಡಿದಾಗ ನನಗಿದು ಬೇಕಾಗಿತ್ತಾ ಅನ್ನುವಂತಹ ಮಾತುಕತೆಗೂ ಕೂಡ ಅಲ್ಲಿ ಲೇಡಿ ಕಂಟೆಸ್ಟೆಂಟ್ ಚೈತ್ರ ಕೂಡ ಬರ್ತಾರೆ, ನಾನು ಇಲ್ಲಿ ಬರಬಾರ್ದಾಗಿತ್ತು ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಹಾಗೆಯೇ ಕುರುಗಾಯಿ ಹನುಮಂತ ಅವರಿಗೂ ಕೂಡ ಅಲ್ಲಿ ಅಷ್ಟು ಪರ್ಫೆಕ್ಟಾಗಿ ಇದ್ದಾರೆ ಅಂತ ನಾನು ಅಂತಿಲ್ಲ, ಆದರೆ ಇರೋದರಲ್ಲಿ ಹುಷಾರಿತನದಿಂದ ಬುದ್ಧಿವಂತಿಕೆಯಿಂದ ಆಟ ಆಡ್ತಿದ್ದಾರೆ, ಒಳ್ಳೆಯ ರೀತಿಯಲ್ಲಿ ಆಡ್ತಿದ್ದಾರೆ, ಮಾತನ್ನು ಆಡ್ತಿದ್ದಾರೆ. ಆದರೆ ಅಂಥವರಿಗೂ ಕೂಡ ಇಲ್ಲಿ ಒಂದು ಆತ್ಮಗೌರವ ಇಲ್ಲದ ಹಾಗೆ ನಡೆಸ್ಕೊಂಡ್ರು. ಮೊನ್ನೆ ದಿನ ಅವರಿಗೆ ಗಾಂಚಾಲಿ ಅನ್ನುವಂಥ ಪದನ ಮತ್ತೊಬ್ಬರಿಗೆ ಅಂದಿದ್ದರೆ ನಾನು ಒಪ್ಕೊಳ್ತಿದ್ದೆ. ಆದರೆ ಸೆಲೆಬ್ರಿಟಿಗಳಿಗೆ ನೀವು ಸೀರಿಯಲ್ನಲ್ಲಿ ಕೆಲಸ ಮಾಡುವಂಥವರಿಗೆ ಏನು ಹೇಳ್ದೇ ಸಾದಾ ಮನುಷ್ಯರಿಗೆ ಅಥವಾ ಸಾದಾ ನಮ್ಮ ಮಖ ಅಂತ ನಾವು ಹೇಳ್ಬೋದು ಅವರನ್ನು. ಈಗ ನಾನು ಪದೇ ಪದೇ ಹೇಳ್ತೀನಿ, ಚೈತ್ರಾ ಕುಂದಾಪುರ ಆಗಲಿ, ಗೋಲ್ಡ್ ಸುರೇಶ್ ಆಗಲಿ, ಮತ್ತು ನಮ್ಮ ಕುರುಗಾಯಿ ಹನುಮಂತು ಆಗಲಿ, ಇವರೇನು ನಾನು 3 ಜನರನ್ನು ತೊಗೊಳ್ತೀನಿ, ಇವರು ಸಾಮಾನ್ಯ ಮನುಷ್ಯರಲ್ಲಿ ಬರ್ತಾರೆ. ಹಾಗಾಗಿ ಅವರು ನಮ್ಮ ಫೇಸ್ ಅಂತ ನಾವು ಹೇಳ್ಬೋದು ಜನರಿಗೆ ಮುಂದಾಗಿ. ಅವರು ನಮ್ಮ ಲೆವೆಲ್ನಲ್ಲಿರುವಂಥವ್ರು. ನಾವು ಕೂಡ ಒಂದಿಷ್ಟು ಹಾಡುಗಳನ್ನು ಸ್ವಾಭಾವಿಕ ಹೇಳ್ತೀವಿ. ನಾವು ಕೂಡ ರೈತರು, ನಮ್ಮ ಎಲ್ಲ ಮಕ್ಕಳು ಅವರಲ್ಲಿದೆ ಅಂತ ನಾವು ತಿಳ್ಕೊಂಡು ಹೊಂಟ್ರೆ ಅವರಿಗೆ ಅಪಮಾನವನ್ನು ಯಾಕೆ ಮಾಡ್ತಿದ್ದೀರಿ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ಹೇಳಲಿಕ್ಕೆ ಬಂದಿದ್ದು. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಪ್ರೇಕ್ಷಕ ಬಿಂದುಗಳೇ, ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡಲಿಕ್ಕೆ ಶುರು ಮಾಡಿದ್ದೀರಿ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಳೆಸಿ ಹರಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಕೊನೆಯಲ್ಲಿ ಮತ್ತೊಂದು ಸಣ್ಣ ರಿಕ್ವೆಸ್ಟಿನ ಜೊತೆಗೆ ಇನ್ನು ಮುಂದಿನ ಸೀಸನ್ನಾದರೂ ಒಳ್ಳೆಯ ಟಾಪಿಕ್ಕಿನ ಜೊತೆಗೆ ತೊಗೊಂಡು ಬನ್ನಿ, ಜನ ನೋಡುವಂತಹ ಟಾಪಿಕ್ಗೆ ತೊಗೊಂಡು ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.